ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬೇಗೌಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಬಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ ತುಂಬಾ ದಿನಗಳಲ್ಲ ವರ್ಷ ತನಕನೇ ಆಗಿತ್ತು, ವರ್ಷಗಳೇ ಆಗಿತ್ತು. ಏನಕ್ಕೆ ಅಂತ ಅಂದರೆ, ಈ ಮಗ ಚಿಕ್ಕವನಿದ್ದಿದ್ದರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವನು ತುಂಬ ಚಿಕ್ಕವನಿದ್ದ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಬಟ್ ಇವಾಗ ಅವನು ಚಿಕ್ಕ ಮಗನೂ ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಫ್ರೀ ಇದೆ. ಅದಕ್ಕೋಸ್ಕರ ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಆಮೇಲೆ ಬಂದು ತುಂಬಾ ವೀಡಿಯೋಸ್ಗೆ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಆಗಿರ್ಬೋದು, ಅದು ತುಂಬಾ ಕಮ್ಮಿ ಹೋಗ್ತಾಯಿತ್ತು. ಅದರಿಂದನೂ ಸುಮ್ಮನೆ ನಾವು ಎಷ್ಟೇ ಎಫರ್ಟಾಗಿ ಮಾಡಿದ್ರೂ ಯೂಸ್ ಇಲ್ಲ ಅಂತ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟಿದೆ. ಬಟ್ ಇವಾಗ ಅವನು ಸ್ಕೂಲಿಗೆ ಹೋಗೋದ್ರಿಂದ ಮನೆಯಲ್ಲಿ ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀ ಇರೋದ್ರಿಂದ ಮತ್ತು ಸ್ವಲ್ಪ ಡೈರಿ ವ್ಲಾಗ್ಸು ಈ ಥರ ಏನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವೀಕ್ಲಿ 1, 2, 3 ವೀಡಿಯೋಸ್ನಾರು ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನನ್ನ ಕೈಲಾದಷ್ಟು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಸ್ನ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು, ವೀಡಿಯೋಸ್ಗಳೆಲ್ಲ ಇಷ್ಟ ಆದರೆ ಅದಕ್ಕೆ ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ಸಪೋರ್ಟ್ ಮಾಡಿದ್ರೆ ನಮಗೂ ಹೊಸ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನಮಗೂ ಮೋಟಿವೇಶನ್ ಆಗಿರುತ್ತೆ. ಹಾಗೆ ಬಂದು ಇದು ನಾನು ನಿನ್ನೆ ಅಂದರೆ 2025 ನಿನ್ನೆ ಡೇಟ್ ಬಂದು 3, ನಿನ್ನೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಈವ್ನಿಂಗ್ ಟು ಇವತ್ತು ಸಾಟರ್ಡೇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟನೇ, ಆದ್ರೂ ಸ್ವಲ್ಪ ಟ್ರೈ ಮಾಡ್ತೀನಿ. ಓಕೆ, ಇದು ಬಂದು ನಿನ್ನೆ ಈವ್ನಿಂಗ್ ಬ್ಲಾಗು, ನಿನ್ನೆ ಫ್ರೈಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸಂಜೆ ಬಂದು ಪಲಾವ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತೇಳಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಂದು ಊರಿಂದ ಅದೇ ಕ್ರಿಸ್ಮಸ್ ಹಾಲಿಡೇಗೆ ಇದ್ದಾಗ ಊರಿಗೆ ಹೋಗಿದ್ವಿ. ಆವಾಗ ಮನೆಯಿಂದ ಅವರೇಕಾಯಿ ತಗೊಂಡು ಬಂದಿದ್ದೆ, ಅದಿತ್ತು. ಇದು ಬಂದು ನನ್ನ ಮಗ ಹೂವೇನೋ ಕಿತ್ಕೊಬಂದು ಎತ್ತಿಟ್ಕೊಂಡಿದ್ದ. ಇವರು ಸಂಜೆ ಬಂದು ಸ್ಕೂಲಿಂದ ಇಬ್ಬರೂ ರೋಡಲ್ಲಿ ಸೈಕಲ್ ಹೊಡ್ಕೊಂಡು ಆಟ ಆಡ್ತಾಯಿದ್ರು ಮಕ್ಕಳು ಬಂದು. ಅದೇ ಇದು ಬಂದು ನಾನೇ ಮನೆಯಲ್ಲಿ ಪೌಡರ್ ಮಾಡ್ಕೊಂಡಿರ್ತೀನಿ. ಎಲ್ಲ ಕಾಳುಗಳು ಮಿಕ್ಸು ಮತ್ತು ಅಕ್ಕಿ ಎಲ್ಲ ತೊಳೆದು ಇದು ಮಾಡಿ ಡೈಲಿ ಈವ್ನಿಂಗ್ ಟೈಮಲ್ಲಿ ನಮ್ಮನೆ ಯಾವುದೇ ಟೀ ಕಾಫಿ ಹಾಲು ಏನೂ ಕುಡಿಯೋಲ್ಲ. ಇದೊಂದೊಂದು ಲೋಟ ಗಂಜಿನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಮಾಡಿಕೊಡ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಪಲಾವ್ಗೆಲ್ಲ ರೆಡಿ ಮಾಡಿದ್ನಲ್ಲ, ಅದೆಲ್ಲ ಮಾಡಿಡೋಣ ಅಂತೇಳಿ ಮಕ್ಕಳೆಲ್ಲ ಆಟ ಆಡಿಕೊಂಡು ಪಾರ್ಕಿಗೆಲ್ಲ ಅವರಪ್ಪನ ಜೊತೆ ಹೋಗಿ ಬಂದರು. ಅಷ್ಟರಲ್ಲಿ ನಮ್ಮನೆ ಬೇಗನೆ ಮಕ್ಕಳು ಮಲಗೋದ್ರಿಂದ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಸಂಜೆ. ಅದರಿಂದ ಬೇಗನೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ನಾನು ಯಾವುದೇ ಥರದ್ದು ಮಸಾಲೆನ ರುಬ್ತಿಲ್ಲ, ಹಾಗೇ ಡೈರೆಕ್ಟಾಗಿ ಎಲ್ಲನೂ ಹಾಗೇ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ತಿದ್ದೀನಿ. ಎಲ್ಲ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ, ಜೊತೆಗೆ ಬಟಾಣಿ ನೆನೆಸಿರಲಿಲ್ಲ, ಅವರೆಕಾಳು ಇದೆಯಲ್ಲ ಅಂತೇಳಿ ಅದನ್ನೇ ಸ್ವಲ್ಪ ಅವರೆಕಾಳನ್ನೇ ಸೇರಿಸ್ಕೊಂಡೆ. ಜೊತೆಗೆ ತರಕಾರಿನೂ ಕಮ್ಮಿನೇ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ಅಂದರೆ ಅವರೆಕಾಳೆಲ್ಲ ಇತ್ತಲ್ಲ ಅದರಿಂದ. ಆಮೇಲೆ ಸೋಯಾ ಚಂಕ್ ಸ್ವಲ್ಪ ಇತ್ತು, ಅದೊಂದು ಸ್ವಲ್ಪ ನೆನೆಸಿದ್ದೆ. ಅದರಿಂದ ಎಲ್ಲನೂ ಸಿಂಪಲ್ಲಾಗಿ ಸ್ವಲ್ಪನೇ ಸೇರಿಸ್ಕೊಂಡೆ. ಜೊತೆಗೆ ಸ್ವಲ್ಪ ಮೊಸರನ್ನೂ ಬರೀ ನೈಟ್ ಟೈಮ್ ಅಲ್ವಾ, ಬರೀ ಪಲಾವ್ ತಿಂದು ಮಲಗಿದ್ರೆ ಆಗಲ್ವಲ್ಲ ಅಂತೇಳಿ ಸ್ವಲ್ಪ ಮೊಸರನ್ನೂ ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ಕಮ್ಮಿನೇ ಮಾಡಿಕೊಂಡೆ. ಅಂದರೆ ನೈಟಿಗೆ ಮಾತ್ರ ಕರೆಕ್ಟಾಗಿ ಖಾಲಿ ಆಗೋ ಥರ ಕಮ್ಮಿನೇ ಮಾಡಿಕೊಂಡೆ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಗೆ ಹಾಕ್ಕೊಂಡೆ. ಅದೆಲ್ಲ ನೀಟಾಗಿ ಫ್ರೈ ಮಾಡಿ, ನಮ್ಮ ಮನೆಯವ್ರು ಬಂದು ಮಸಾಲೆ ಎಲ್ಲ ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೇ ಅವ್ರಿಗಿಷ್ಟ ಆಗುತ್ತೆ.
ಅಕ್ಕಿನ ಹಾಗೆ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕಿದೆ. ಕಮ್ಮಿ ಒಂದು ಲೋಟದಷ್ಟು ಮಾಡ್ಕೊಂಡಿದ್ದೆ. ನಮಗೆ ಮಕ್ಕಳು ಅವರೇನೋ ಸ್ವಲ್ಪ ತಿನ್ಕೊಳ್ತಾರೆ, ಅದರಿಂದ ಸುಮ್ಮನೆ ಉಳ್ಕೊಂಡ್ರೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಕಮ್ಮಿನೇ ಮಾಡ್ಕೊಂಡಿದ್ದೆ. ಅಂದರೆ ಜೊತೆಗೆ ಸ್ವಲ್ಪ ಮೊಸರನ್ನನೂ ಇದ್ದಿದ್ದರಿಂದ ಅಡ್ಜಸ್ಟ್ ಆಯಿತು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಇದೆಲ್ಲ ಹಾಕ್ಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನ ತುರಿನ ಸೇರಿಸ್ಕೊಂಡೆ. ಸ್ವಲ್ಪ ಕಲ್ಲರ್ ಕಮ್ಮಿ ಅನ್ನಿಸ್ತದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು, 1 ಸ್ಪೂನು ತುಪ್ಪ. ಇದು ಬಂದು ಅಮ್ಮನೇ ಊರಿಂದ ಮಾಡಿ ಕೊಟ್ಟು ಕಳಿಸಿದ್ರು, ಅದರಿಂದ ಅದನ್ನೇ ಫ್ರೆಶ್ ತುಪ್ಪನ ಸೇರಿಸ್ಕೊಂಡೆ 1 ಸ್ಪೂನು. ಇಲ್ಲಿ ಬಂದು ಮೊಸರನ್ನ ಮುಂಚೆನೇ ರೆಡಿ ಮಾಡಿ ಇಟ್ಟಿದೆ. ಸ್ವಲ್ಪ ಈರುಳ್ಳಿ ಇದೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಥರ ಲೈಟಾಗಿ ಕಡಲೆಬೇಳೆ, ಹೆಸರು ಬೇಳೆ ಇದೆಲ್ಲ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಸೌತೆಕಾಯಿನ ಸೇರಿಸ್ಕೊಂಡಿದ್ದೆ. ನೆಕ್ಸ್ಟ್ ಬಂದು ಅದೆಲ್ಲ ಅಡುಗೆ ಕೆಲಸ ಮುಗಿದ್ಮೇಲೆ ಮಕ್ಕಳಿಗೆ ಓದಿಸೋಣ ಅಂತೇಳಿ ಕುತ್ಕೊಂಡ್ವಿ. ಇದು ನಮ್ಮ ಮನೆಯವರು ಬಂದು ಚಿಕ್ಕ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ರು. ಏನು ದೊಡ್ಡವನು ಬಂದು ಇವತ್ತು ಇದೆಲ್ಲ ಮನೆಗೆ ಸಿಗ್ನೇಚರ್ ಹಾಕೋದಕ್ಕೆ ಅಂತ ನೋಟ್ಸ್ಗಳನ್ನ ಕೊಟ್ಟಿದ್ದರು. ಎಲ್ಲದರಲ್ಲೂ ಚೆನ್ನಾಗಿ ಔಟ್ ಆಫ್ ಔಟ್ ಬಂದಿತ್ತು. ಅದೇ ಖುಷಿಯಿಂದ ಹೇಳ್ತಿದ್ದ, ಸ್ಟಾರ್ ಹಾಕಿದ್ದಾರೆ ಅಮ್ಮ, ಔಟ್ ಆಫ್ ಔಟ್ ಬಂದಿದೆ ಅಂತೇಳಿ. ನೆಕ್ಸ್ಟು ಊಟ ಎಲ್ಲ ಮುಗಿಸಿ ಹಾಗೇ ಒಂದು ರೌಂಡು ಹೊರಗಡೆ ಒಂದು ಸ್ವಲ್ಪ ಡೈಲಿನ ಊಟ ಆದಮೇಲೆ 10 ನಿಮಿಷ ಹೊರಗಡೆ ಇಲ್ಲೇ ಮನೆ ಮುಂದೆನೇ ವಾಕ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆಯೇ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಇದು ಮಾಡಿಕೊಂಡು ಇಲ್ಲಿ ಬಂದು ನೆನ್ನೆ ಹಾಫ್ ಮೂನ್ ಇತ್ತು. ಅದು ನನ್ನ ಮಗ ಬಂದಮ್ಮ ಚೆನ್ನಾಗಿದೆ ನೋಡಿ, ಅದು ವೀಡಿಯೋ ಮಾಡ್ಕೊಳ್ಳಿ ಅಂದ. ಹಾಗೆಯೇ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಫ್ ಮೂನ್ ಪಕ್ಕನೇ ಸ್ಟಾರ್ ಇತ್ತು, ನೋಡೋಕ್ಕೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ಇಲ್ಲಿ ಮಕ್ಕಳನ್ನು ಸ್ವಲ್ಪ ಹೊತ್ತು ಹಾಗೆಯೇ ಆಟ ಆಡಿಕೊಂಡು ಮಾಡ್ಕೊಂಡು ಹೋಗಿ ಮಲಗಿದ್ರು. ಇದು ಬಂದು ಇವತ್ತಿನ ಮಾರ್ನಿಂಗ್ ವೀಡಿಯೋ. ಬೆಳಿಗ್ಗೆ ಎದ್ದು ಟಿಫನ್ಗೆ ಇವತ್ತು ದೊಡ್ಡ ಮಗನಿಗೆ ಹಾಫ್ ಡೇ ಇದ್ದಿದ್ದರಿಂದ ಲಂಚ್ ಬಾಕ್ಸ್ ಏನು ಕೊಡೋ ಆಗಿರಲಿಲ್ಲ. ಅವನಿಗೆ ಸ್ವಲ್ಪ ಉಪ್ಪಿಟ್ಟೆಲ್ಲ ಇಷ್ಟ ಆಗಲ್ಲ, ಬಾಕ್ಸಿಗೆ ಹಾಕಲ್ಲ. ಆದ್ದರಿಂದ ಅವ್ನು ಮನೆಯಲ್ಲಿದ್ದಾಗ ರಜಾ ಇದ್ದಾಗ ಇಲ್ಲ ಹಾಫ್ ಡೇ ಇದ್ದಾಗ ನಾನು ಉಪ್ಪಿಟ್ಟನ್ನ ಮಾಡೋದು. ಇವನು ಟೈಮ್ ಆಗಿದೆ ಅಂತ ಹೇಳಿದ್ರು ಎದ್ದೇಳೋ ಬೇಡವೋ ಅಂದ್ಕೊಂಡು ಎದ್ದೇಳ್ತಿದ್ದ. ಬಟ್ ಇವನು ಚಿಕ್ಕವನು ಬೇಗನೆ ಎದ್ಬಿಟ್ಟು ಅಲ್ಲಿಕ್ಲಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡ್ತಿದ್ದ ಅವ್ರ ಅಪ್ಪನ ಜೊತೆ. ಏನು ದೊಡ್ಡವನ್ನ ಎಪ್ಸಿ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಕೆಟಲಲ್ಲಿ ನೀರನ್ನ ಕಾಯಿಸಿಟ್ಟಿದೆ. ಅದನ್ನು ಅವನಿಗೆ ಮುಖ ವಾಶ್ ಮಾಡಲಿಕ್ಕೆ ಅಂತ ನೀರು ಕೊಟ್ಟು ನಾನು ಟಿಫನ್ ಕೆಲಸನ ಕಂಟಿನ್ಯೂ ಮಾಡಿದೆ. ಅದಕ್ಕೂ ಸ್ವಲ್ಪ ಅವರೆಕಾಳು ಇತ್ತಲ್ಲ, ಅದನ್ನು ಸ್ವಲ್ಪ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಅಂತೇಳಿ ಸೇರಿಸ್ಕೊಂಡೆ. ಇಲ್ಲಿ ಬಂದು ಮನೆಯವ್ರಿಗೆ ಲಂಚ್ ಬಾಕ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಅದೆಲ್ಲನೂ ಅವನಿಗೆ ಲಂಚ್ ಕೊಡಲಿಲ್ಲ, ಅದರಿಂದ ಸ್ವಲ್ಪ ಸ್ನ್ಯಾಕ್ಸ್ನ ಹಾಕಿದ್ದೆ. ಅವರಿಗೆ ಡೈಲಿ ಸ್ವಲ್ಪ ಹಸಿ ತರಕಾರಿ ಈ ಥರ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಈ ಥರ ಏನಿದೆ ಅದನ್ನು ಸ್ವಲ್ಪ ಬಾಕ್ಸ್ಗೆ ಡೈಲಿ 1-2 ಪೀಸ್ ಹೆಚ್ಚಿ ಕೊಟ್ಟು ಕಳಿಸ್ತೀನಿ. ಅದಕ್ಕೆ ಅಂತ ಬಾಕ್ಸ್ಗೆ ಅಂತ ಹೇಳಿ ತಿಂಡಿ ಮಾಡಿಟ್ಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲನೂ ಪ್ಯಾಕ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಮಾರ್ನಿಂಗ್ ಎದ್ದು ಇವರು ಸ್ಕೂಲಿಗೆ ಅವರು ಡ್ಯೂಟಿಗೆ ಹೋಗೋ ತನಕ ಸ್ವಲ್ಪ ಬ್ಯುಸಿ ಇರುತ್ತೆ ಕೆಲಸಗಳೆಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆ ಫುಲ್ ಫ್ರೀ ಆಗುತ್ತೆ. ಅವರು ಕ್ಯಾಂಟೀನಲ್ಲಿ ಯಾವುದೇ ರೀತಿಯಲ್ಲಿ ಊಟ ಮಾಡಲ್ಲ, ಎಲ್ಲ ಡೈಲಿ ಮನೆಯಿಂದನೇ ತೊಗೊಂಡೋಗ್ತಾರೆ. ಮಜ್ಜಿಗೆಯಿಂದ ಹಿಡಿದು ಹಸಿ ತರಕಾರಿ, ರೈಸು ಇದೆಲ್ಲನೂ ಮನೆಯಿಂದನೇ ಬಾಕ್ಸ್ ಕೊಟ್ಟು ಕಳಿಸ್ತೀನಿ. ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಕ್ಯಾಂಟೀನ್ ಫುಡ್ಡು, ಅದರಿಂದ ಇದು ಬಂದು ಮಜ್ಜಿಗೆಗೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಮೊಸರನ್ನ ಹಾಕಿ ನೀರೆಲ್ಲ ಹಾಕಿ ಸ್ವಲ್ಪ ಈರುಳ್ಳಿನ ಹೆಚ್ಚಿ ಕೊಟ್ಟು ಕಳಿಸ್ತೀನಿ.
ಬಂದು ಇಲ್ಲಿ ಮಗನಿಗೆ ಇದು ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಅಂತ ಸ್ವಲ್ಪ ಬಾಳೆಹಣ್ಣು ಮತ್ತು ಅಮ್ಮ ಮನೆಯಿಂದ ಬರುವಾಗ ಚಕ್ಲಿ ಮಾಡಿಕೊಟ್ಟಿದ್ರು, ಅದನ್ನು ಹಾಕಿ ಇವ್ರಿಗೆ ಅದೇ ತರಕಾರಿಗಳನ್ನ ಮತ್ತು ಸೌತೆಕಾಯಿ ಇದೆಲ್ಲ ಪ್ಯಾಕ್ ಮಾಡಿ ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇನ್ನು ಟಿಫನ್ ಎಲ್ಲ ಹಾಕಿ ರೆಡಿ ಮಾಡಿಟ್ಬಿಟ್ರೆ ಅವ್ರಿಗೆ ಹೋಗೋ ಟೈಮಿಗೆ ಸರಿ ಹೋಗುತ್ತಲ್ಲ ಅಂತೇಳಿ. ಇದು ಬಂದು ಬಿಸಿನೀರನ್ನ ಚಳಿ ಇರೋದ್ರಿಂದ ಅವನಿಗೆ ಬಿಸಿನೀರನ್ನ ಕಾಯಿಸಿ ಒಂದು ಬಾಟಲ್ ನೀರು ರೆಡಿ ಮಾಡಿದೆ. ಹಾಗೆ ಬಂದು ನಮ್ಮ ಮನೆಯವ್ರಿಗೆ ಮಾಮೂಲಿ ಊಟದ ಜೊತೆ ಒಂದು ಬಾಕ್ಸ್ ಡೈಲಿ ಮೊಸರನ್ನ ಕಳಿಸ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಅದನ್ನು ಏನೇ ಲೈಟಾಗಿ ಹೆಚ್ಚಿಟ್ಬಿಟ್ಟು ಅದೊಂದು ಬಾಕ್ಸ್ ರೆಡಿ ಮಾಡಿದೆ, ಅವ್ರಿಗೆ ಟಿಫನ್ ಹಾಕೊಡ್ಬಿಟ್ಟು. ಇದು ಬಂದು ನಾವು ಶುಗರ್ ಏನು ಯೂಸ್ ಮಾಡಲ್ಲ, ಮಕ್ಕಳು ಕೊಡೋದ್ರಿಂದ ಅಷ್ಟು ಹೆಲ್ದಿ ಅಲ್ಲ ಅಂಥೇಳಿ ನಾವು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ನಮ್ಮನೆ ಬಂದು ಟೀ ಕಾಫಿ ಅಂತ ಯಾರೂ ಕುಡಿಯಲ್ಲ, ಯಾರು ಮನೆ ಗೆಸ್ಟ್ ಬಂದರೆ ಮಾತ್ರ ನಮ್ಮನೆ ಟೀ ಏನಾದರೂ ಕಾಫಿ ಮಾಡೋದು ಡೈಲಿ ಹೀಗೇ. ಆಮೇಲೆ ಎಕ್ಸ್ಟ್ರಾ ಪೌಡರ್ ಯಾವುದನ್ನು ನಾನು ಆ್ಯಡ್ ಮಾಡಲ್ಲ, ಬೆಲ್ಲದ ಪೌಡರ್ಗೆ ಹಾಲಿಗೆ ಹಾಕಿ ಕೊಡ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮಗ ಬಂದು ಇವರು ಡ್ಯೂಟಿಗೆ ಹೊರಟರು, ಅವನು ಸ್ಕೂಲಿಗೆ ಹೊರಟ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.